ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈ ಸಮಯದಲ್ಲಿ ನಾವು ವೇದಗಳ ಕಾಲದ ಒಂದು ಸಂಸ್ಕೃತಿಯ ಬಗ್ಗೆ ನೋಡಿಕೊಳ್ಳೋಣ. ಹಾಗಾದರೆ ವೇದ ಕಾಲದ ಸಂಸ್ಕೃತಿ ಹಾಗಾದರೆ ಇದರ ಬಗ್ಗೆ ನಾವು ನೋಡುವಾಗ ವೇದಗಳ ಕಾಲದ ಸಂಸ್ಕೃತಿ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ನೋಡುವಾಗ ಹಾಗಾದರೆ ಈ ಸಮಯದಲ್ಲಿ ಮಧ್ಯ ಏಷ್ಯಾ ಮೂಲದ ಒಂದು ಆರ್ಯ ಜನಾಂಗ ಹೌದ್ರಲ್ರಿ, ಮಧ್ಯ ಏಷ್ಯಾದ ಅದು ಆ ಮೂಲದ ಆರ್ಯ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಒಂದು ಹೊಸ ಸಂಸ್ಕೃತಿ ಅದು ಆರಂಭವಾಯಿತು ಅಂತೇಳಿ ನೋಡ್ತಾ ಇದ್ದೀವಿ. ಯಾವಾಗ ಮಧ್ಯ ಏಷ್ಯಾ ಮೂಲದಿಂದ ಬಂದಿರತಕ್ಕಂಥ ಆರ್ಯ ಜನಾಂಗದೊಂದಿಗೆ ನಮ್ಮ ಭಾರತದಲ್ಲಿ ಒಂದು ಹೊಸ ಸಂಸ್ಕೃತಿ ಆರಂಭ ಆಯಿತು. ಅದನ್ನು ನಾವು ವೈದಿಕ ಕಾಲದ ಸಂಸ್ಕೃತಿ ಎಂದು ಸಹ ಏನು ಮಾಡಲಾಗಿದೆ, ಕರೆಯಲಾಗಿದೆ. ಹಾಗಾದರೆ ವೇದಗಳ ಸಂಸ್ಕೃತಿ ಮೊದಲು ಸರಸ್ವತಿ ನದಿ ಬಯಲಿನಲ್ಲಿ, ವೇದಗಳ ಸಂಸ್ಕೃತಿ ಮೊದಲು ಎಲ್ರಿ ಸರಸ್ವತಿ ನದಿ ಬಯಲಿನಲ್ಲಿ, ನಂತರ ಏನಾಯ್ತಪ್ಪ ಅಂದ್ರೆ ಅದು ಗಂಗಾ ನದಿ ಬಯಲಿನಲ್ಲಿ ಏನು ಮಾಡ್ತೀವಿ ಅಂದ್ರೆ ತಲೆ ಎತ್ತಿತ್ತು ಅಂತೇಳಿ ನೋಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಈ ವೇದ ಸಾಹಿತ್ಯ ರೂಪುಗೊಂಡ ಕಾಲವನ್ನು ನಾವು ವೇದ ಕಾಲವೆಂದು ಕರಿತಾ ಇದ್ದೀವಿ. ಮೊಟ್ಟ ಮೊದಲು ಈ ವೇದಗಳ ಸಂಸ್ಕೃತಿ ಈ ಸರಸ್ವತಿ ನದಿಯಲ್ಲಿ, ಅದು ನದಿ ಬಯಲಿನಲ್ಲಿ, ನಂತರ ಅದು ಗಂಗಾ ನದಿ ಬಯಲಿನಲ್ಲಿ ಏನು ಮಾಡ್ತಪ್ಪ ಅಂದ್ರೆ ತಲೆಯನ್ನು ಎತ್ತಿತ್ತು. ಹಾಗಾದರೆ ಈ ಒಂದು ವೇದ ಸಾಹಿತ್ಯ ರೂಪುಗೊಂಡ ಕಾಲವನ್ನು ನಾವು ವೇದ ಕಾಲವೆಂದು ಕರಿತೇವೆ. ಹಾಗಾದರೆ ವೇದ ಎಂದರೆ ಏನ್ರಿ? ನೋಡ್ರಿ, ವೇದ ಎಂದರೆ ಜ್ಞಾನ. ವೇದ ಎಂದರೆ ಜ್ಞಾನ. ಹಾಗಾದರೆ ವೇದಗಳು ಎಷ್ಟಿದಾವಪ್ಪ ಅಂದ್ರೆ 4 ವೇದಗಳಿವೆ. ಒಂದನೇದು ಋಗ್ವೇದ, ಎರಡನೇದು ಯಜುರ್ವೇದ, ಮೂರನೇದು ಸಾಮವೇದ, ನಾಲ್ಕನೇದು ಅಥರ್ವರ್ಣ ವೇದ ಅಂತೇಳಿ ನೋಡ್ತಾ ಇದ್ದೀವಿ. ಇವುಗಳಲ್ಲಿ ಋಗ್ವೇದವು ಪ್ರಾಚೀನವಾಗಿರ್ತಕ್ಕಂಥ ವೇದವಾಗಿದೆ. ಆದರೆ ಇದು ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಈ ವೇದ ಸಾವಿರಾರು ವರ್ಷಗಳ ಕಾಲ ಮೌಖಿಕವಾಗಿ ಇದ್ದಿರ್ತಕ್ಕಂಥ ವೇದವಾಗಿದೆ. ಈ ಒಂದು ಪ್ರಾಚೀನವಾಗಿರ್ತಕ್ಕಂಥ ಋಗ್ವೇದ ಇದು ಯಾವ ಭಾಷೆಯಲ್ಲಿ ಇದು ವೇದ ರಚನೆ ಆಗಿದೆ ಅಂದರೆ ಅದು ಸಂಸ್ಕೃತ ಭಾಷೆಯಲ್ಲಿ ಅಂತೇಳಿ ನೋಡ್ತಾ ಇದ್ದೇವೆ. ಹಾಗಾಗಿ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂತಹ ಈ ವೇದ ಸಾವಿರಾರು ವರ್ಷಗಳವರೆಗೆ ಲಿಖಿತದಲ್ಲಿದ್ರಲ್ಲ, ಮೌಖಿಕವಾಗಿ ಇತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರ್ತಕ್ಕಂಥ ನದಿ ಅದು ಸರಸ್ವತಿ ನದಿಯಾಗಿದೆ. ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರ್ತಕ್ಕಂಥ ನದಿ ಅದು ಸರಸ್ವತಿ ನದಿಯಾಗಿದೆ. ಹಾಗಾದರೆ ಪ್ರಸ್ತುತ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿರ್ತಕ್ಕಂತಹ ಘಗ್ಗರ್ ಮತ್ತು ಆಕ್ರಾ ನದಿ ಪ್ರಾಚೀನ ಸರಸ್ವತಿ ಎಂದು ನಂಬಲಾಗಿದೆ. ನೋಡ್ರಿ, ಸರಸ್ವತಿ ನದಿ ಯಾವುದಪ್ಪ ಅಂದ್ರೆ ಪ್ರಸ್ತುತ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿರ್ತಕ್ಕಂಥ ಘಗ್ಗರ್ ಮತ್ತು ಆಕ್ರಾ ನದಿಯನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಪ್ರಾಚೀನ ಸರಸ್ವತಿ ನದಿ ಅಂತೇಳಿ ಕರಿತಾ ಇದ್ದೀವಿ. ಆದರೂ ಸಹ ಅಫ್ಘಾನಿಸ್ತಾನದಲ್ಲಿ ಇರತಕ್ಕಂಥ ಹೆಲ್ಮಂಡ್ ನದಿಯು ಸಹ ಅದನ್ನು ಸಹ ನಾವು ಪ್ರಾಚೀನ ಸರಸ್ವತಿ ನದಿ ಎಂಬ ಅಭಿಪ್ರಾಯ ಸಹ ಇದೆ. ನೋಡ್ರಿ, ನಮ್ಮ ಸರಸ್ವತಿ ಅದು ಪ್ರಾಚೀನ ಸರಸ್ವತಿಯ ನದಿಯ ಬಗ್ಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳಿವೆ. ಒಂದು, ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿರ್ತಕ್ಕಂತಹ ಕಣ್ಮರೆಯಾಗಿರ್ತಕ್ಕಂತಹ ಯಾವುದಪ್ಪ ಅಂದರೆ ಘಗ್ಗರ ಮತ್ತು ಆಕ್ರಾ ನದಿ ಪ್ರಾಚೀನ ಸರಸ್ವತಿ ನದಿ ಅಂತ ಕೇಳಿದ್ರೆ, ಮತ್ತೊಂದು ಅಫ್ಘಾನಿಸ್ತಾನದಲ್ಲಿ ಇರ್ತಕ್ಕಂತಹ ಯಾವುದಪ್ಪ ಅಂದರೆ ಹೆಲ್ಮಂಡ್ ನದಿಯು ಸಹ ಏನಾಗಿತ್ತಪ್ಪ ಅಂದ್ರೆ ಪ್ರಾಚೀನ ಸರಸ್ವತಿ ನದಿಯಾಗಿತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಈ ಆರ್ಯರ ಕಾಲದಲ್ಲಿ ಎಷ್ಟು ವೇದಗಳನ್ನು ನಾವು ನೋಡ್ತಾ ಇದ್ದೀವಿ ಅಂದ್ರೆ ಆರ್ಯರ ಕಾಲದಲ್ಲಿ 4 ವೇದಗಳನ್ನು ನಾವು ನೋಡ್ತಾ ಇದ್ದೀವಿ. ಆ 4 ವೇದಗಳು ಆನಂತರ ಅವುಗಳಿಗೆ ಸಂಬಂಧಿಸಿದ ಸಾಹಿತ್ಯ ಏನಾಯ್ತಪ್ಪ ಅಂದ್ರೆ ಆ ಸಮಯದಲ್ಲಿ ರಚನೆಯಾಯಿತು ಅಂತ ನೋಡ್ತಾ ಇದ್ದೀವಿ. ಹೌದಲ್ರಿ? ಹಾಗಾದ್ರೆ ಈ ವೇದಗಳ ಕಾಲದ ಇತಿಹಾಸವನ್ನು ತಿಳಿಯಲು ವೈದಿಕ ಸಾಹಿತ್ಯವೇ ಆಧಾರ. ವೇದಗಳ ಕಾಲದ ಇತಿಹಾಸವನ್ನು ತಿಳಿಯಲು ನಮಗೆ ಯಾವ ಆಧಾರ ಮುಖ್ಯವಾಗಿದೆ ಅಂದರೆ ವೈದಿಕ ಸಾಹಿತ್ಯ ಅಂತಕ್ಕಂಥದ್ದು ನಮಗೆ ಆಧಾರವಾಗಿದೆ. ಈ ವೈದಿಕ ಸಾಹಿತ್ಯದ ಮುಖಾಂತರ ನಾವು ವೇದಗಳ ಕಾಲದ ಇತಿಹಾಸವನ್ನು ತಿಳಿಯಲಿಕ್ಕೆ ಸಾಧ್ಯವಾಗಿದೆ. ಅಷ್ಟೇ ಅಲ್ಲದೆ ನಾವು ಋಗ್ವೇದದ ಕಾಲವನ್ನು ಪೂರ್ವ ವೇದಗಳ ಕಾಲವೆಂತಲೂ, ಆನಂತರ ಅನಂತರದ ವೇದಗಳ ಕಾಲವನ್ನು ನಾವು ಉತ್ತರ ವೇದ ಕಾಲವೆಂದು ಕರೆಯಲಾಗುತ್ತದೆ ಅಂತೇಳಿ ನೋಡ್ತಾ ಇದ್ದೀವಿ. ಇನ್ನು ಪೂರ್ವ ವೇದ ಕಾಲ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ
ಈ ಪೂರ್ವ ವೇದ ಕಾಲದ ಬಗ್ಗೆ ನಾವು ನೋಡುವಾಗ ಇದರ ಸಾಮಾಜಿಕ ಜೀವನವನ್ನು ನೋಡ್ತಾ ಇದ್ದೇವೆ. ಪೂರ್ವ ವೇದ ಕಾಲದ ಸಾಮಾಜಿಕ ಜೀವನ. ಪೂರ್ವ ವೇದ ಕಾಲದಲ್ಲಿ ಕುಟುಂಬವು ಸಮಾಜದ ಮೂಲ ಘಟಕವಾಗಿತ್ತು ಅಂತಕ್ಕಂಥದ್ದನ್ನು ನೋಡ್ತಾ ಇದೀವಿ ನೋಡ್ರಿ ನಾವು. ಪೂರ್ವ ವೇದ ಕಾಲದಲ್ಲಿ ಕುಟುಂಬ ಏನಾಗಿತ್ತಪ್ಪ ಅಂದ್ರೆ ಸಮಾಜದ ಮೂಲ ಘಟಕವಾಗಿತ್ತು. ಹಾಗಾದ್ರೆ ಈ ಒಂದು ಸಾಮಾಜಿಕ ಜೀವನದಲ್ಲಿ ಆ ತಂದೆ ಏನಾಗಿದ್ದಪ್ಪ ಅಂದ್ರೆ ಕುಟುಂಬದ ಮುಖ್ಯಸ್ಥರಾಗಿದ್ದರು. ಎಲ್ರಿ ಪೂರ್ವ ವೇದಗಳ ಕಾಲದಲ್ಲಿ ತಂದೆ ಏನಾಗಿದಪ್ಪ ಅಂದ್ರೆ ಕುಟುಂಬದ ಮುಖ್ಯಸ್ಥನಾಗಿದ್ದ. ಹಾಗಾದ್ರೆ ಅವಿಭಕ್ತ ಕುಟುಂಬ ವ್ಯವಸ್ಥೆ ಎಲ್ಲಿ ಜಾರಿಯಲ್ಲಿತ್ತಪ್ಪ ಅಂದ್ರೆ ಈ ಪೂರ್ವ ವೇದಗಳ ಕಾಲದ ಸಮಾಜದಲ್ಲಿ ಈ ವ್ಯವಸ್ಥೆ ರೂಢಿಯಲ್ಲಿತ್ತು ಅಂತೇಳಿ ನೋಡ್ತಾ ಇದ್ದೇವೆ. ಎಲ್ರಿ ಅವಿಭಕ್ತ ಕುಟುಂಬದಲ್ಲಿ ನಾವು ಏನು ನೋಡ್ತಾ ಇದ್ದೀವಪ್ಪ ಅಂದ್ರೆ ರೀ ಒಂದು ಏನಿತ್ತಪ್ಪ ಅಂದ್ರೆ ರೀ ಈ ಪೂರ್ವ ವೇದಗಳ ಕಾಲದಲ್ಲಿ ಇತ್ತು. ಹಾಗಾದ್ರೆ ಈ ಯುದ್ಧದಲ್ಲಿ ತಾವು ಗೆದ್ದಿರ್ತಕ್ಕಂಥ ದಾಸಿಯರನ್ನ ಗುಲಾಮರಂತ ನೋಡ್ತಾ ಇದ್ರಂತ ನೋಡ್ರಿ. ಯಾರು? ಈ ಒಂದು ಋಗ್ವೇದ ಕಾಲದಲ್ಲೇ ಅದು ಆ ಯುದ್ಧದಲ್ಲಿ ಯಾರು ಈ ಒಂದು ದಾಸಿಯರನ್ನ ಗೆಲ್ತಾ ಇದ್ರು ನೋಡ್ರಿ, ಅವರನ್ನ ನಾವು ಗುಲಾಮರಂತೆ ಕಾಣ್ತಾ ಇದ್ರು ಅನ್ನೋದನ್ನ ಸಹ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು ನೋಡ್ರಿ. ಸ್ತ್ರೀಯರ ಸ್ಥಾನಮಾನ ಹೇಗಿತ್ತಪ್ಪ ಅಂದ್ರೆ ರೀ, ಮಹಿಳೆಯರಿಗೂ ಸಹ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನಗಳಿದ್ದವು. ಮಹಿಳೆಯರಿಗೂ ಸಹ ಏನಾಗಿತ್ತಪ್ಪ ಅಂದ್ರೆ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನಗಳಿದ್ದವು. ಹಾಗಾದರೆ ಇವರು ಎಲ್ಲಿಪ್ಪ ಅಂದರೆ ಆ ರಾಜಕೀಯ ಸಂಸ್ಥೆಗಳಲ್ಲಿ ಸಹ ಭಾಗವಹಿಸ್ತಾ ಇದ್ದರು. ಅಷ್ಟೇ ಅಲ್ಲದೆ ನಾವು ನೋಡುವಾಗ ವಿಧವಾ ವಿವಾಹ ಅಂತಕ್ಕಂಥ ಆಚರಣೆ ಇಲ್ಲಿತ್ತು. ವಿಧವಾ ವಿವಾಹ ಆನಂತರ ಹೆಣ್ಣು ಮಕ್ಕಳು ಸಹ ಏನಪ್ಪ ಅಂದ್ರೆ ವೇದಾಧ್ಯಯನವನ್ನು ಮಾಡ್ತಾ ಇದ್ದರು ನೋಡ್ರಿ. ಋಗ್ವೇದ ಕಾಲದಲ್ಲಿ ನಾವೇನು ನೋಡ್ತಾ ಇದ್ದಪ್ಪ ಅಂದ್ರೆ ಇಲ್ಲಿ ವಿಧವಾ ವಿವಾಹ ಆಚರಣೆಯಲ್ಲಿತ್ತು. ರಾಜಕೀಯ ಒಂದು ಸಂಸ್ಥೆಗಳಲ್ಲಿ ಇವರು ಭಾಗವಹಿಸ್ತಾ ಇದ್ರು. ಆನಂತರ ಈ ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳು ಸಹ ವೇದದ ಅಧ್ಯಯನವನ್ನು ಮಾಡಿದರು. ಅದಕ್ಕೆ ಉದಾಹರಣೆ ನೋಡಬೇಕಾದ್ರೆ ಮೊದಲನೆಯದಾಗಿ ಘೋಷ ಅಂತೇಳಿ ನೋಡ್ತಾ ಇದ್ದೀವಿ. ಆನಂತರ ಯಾರಪ್ಪ ಅಂದ್ರೆ ರೀ ಅಫಲ ಅಂತೇಳಿ ನೋಡ್ತಾ ಇದ್ದೀವಿ. ಆನಂತರ ಲೋಪಮುದ್ರ ಅಂತೇಳಿ ನೋಡ್ತಾ ಇದ್ದೀವಿ. ಇಂದ್ರಾಣಿ ಅಂತೇಳಿ ನೋಡ್ತಾ ಇದ್ದೀವಿ. ವಿಶ್ವವರ ಅಂತೇಳಿ ನೋಡ್ತಾ ಇದ್ದೀವಿ. ಇವರೆಲ್ಲರೂ ಏನಾಗಿದ್ರಪ್ಪ ಅಂದ್ರೆ ರೀ ವೇದಗಳ ಕಾಲದ ವಿದ್ಯೆ, ಅದು ವೇದಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯುನ್ಮಾನಗಳಾಗಿದ್ದರು, ವಿಜ್ಞಾನಿಗಳಾಗಿದ್ದರು ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ನೋಡುವಾಗ ಈ ಸಮಯದಲ್ಲಿ ವೇದ ಕಾಲದ ಮಹಿಳಾ ವಿದ್ವಾನ್ಮಣಿಗಳಾಗಿದ್ದರು ನೋಡ್ರಿ. ಇಲ್ಲಿ ಮುಂದಿದೆ ನೋಡ್ರಿ, ವೇದ ಕಾಲದ ಏನಾಗಿದ್ರಪ್ಪ ಅಂದ್ರೆ ವಿದ್ಯಾ ವಿದ್ವಾನ್ಮಣಿಗಳ ಆಗಿದ್ದರು ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಯಾರ್ಯಾರೀ? ಘೋಷ, ಅಫಲ, ಲೋಪಮುದ್ರ, ಇಂದ್ರಾಣಿ, ವಿಶ್ವವರ ಇವರಾಗಿದ್ದರು. ಹಾಗಾದ್ರೆ ಇಲ್ಲಿ ರಾಜಕೀಯ ಸಂಸ್ಥೆಗಳಾಗಲಿ ಅಂದ್ರೆ ರಾಜಕೀಯ ಸಂಸ್ಥೆಗಳಿರ್ತಕ್ಕಂಥ ಸಭಾ ಮತ್ತು ಸಮಿತಿಗಳಲ್ಲಿ ಸಹ ಯಾರು ಭಾಗವಹಿಸ್ತಾ ಇದ್ರಪ್ಪ ಅಂದ್ರೆ ಈ ಮಹಿಳೆಯರು ಏನು ಮಾಡ್ತಾಯಿದ್ರು? ಭಾಗವಹಿಸ್ತಿದ್ರು ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ನಾವು ನೋಡುವಾಗ ಇಲ್ಲಿ ಏನು ನೋಡ್ತಪ್ಪ ಅಂದ್ರೆ ಬಾಲ್ಯ ವಿವಾಹ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ನೋಡ್ರಿ. ನಾವು ಏನಂತ ನೋಡ್ತಾ ಇದ್ದೀವಿ ಇಲ್ಲಿ? ಬಾಲ್ಯ ವಿವಾಹ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಾಲ್ಯ ವಿವಾಹ ಹೌದಿಲ್ರಿ? ಹಾಗಾದ್ರೆ ಸತಿ ಸಹಗಮನ ಪದ್ಧತಿ ಇಲ್ಲಿ ಕಾಲದಲ್ಲಿ ಇದ್ದಿರಲಿಲ್ಲ ನೋಡ್ರಿ. ಪ್ರಶ್ನೆ ಕೇಳ್ಬೋದು, ಬಾಲ್ಯ ವಿವಾಹ ಪದ್ಧತಿ ಯಾವ ಒಂದು ಕಾಲದಲ್ಲಿ ಇದ್ದಿರಲಿಲ್ಲ? ಅದು ಪೂರ್ವ ವೇದಗಳ ಕಾಲದಲ್ಲಿ ಬಾಲ್ಯ ವಿವಾಹವಾಗಲಿ ಅಥವಾ ಸತಿ ಸಹಗಮನ ಪದ್ಧತಿಯಾಗಲಿ ಏನಾಗಿರಲಿಲ್ಲಪ್ಪ ಅಂದರೆ ಇದ್ದಿರಲಿಲ್ಲ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಅಂತ ಒಂದು ವ್ಯವಸ್ಥೆ ಬಹಳಷ್ಟು ಅಚ್ಚುಕಟ್ಟಾಗಿ ಇಲ್ಲ ಆಗಿತ್ತು ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಆನಂತರ ಈ ವೇದಗಳ ಕಾಲದಲ್ಲಿ, ಅದು ಪೂರ್ವ ವೇದಗಳ ಕಾಲದಲ್ಲಿ ಆರ್ಥಿಕ ಜೀವನ ಹೆಂಗಿತ್ತು ರೀ ನೋಡ್ರಿ. ಆರ್ಥಿಕ ಜೀವನ ಹೆಂಗಿತ್ತು ಅಂದ್ರೆ ಪಶುಪಾಲನೆ ಮತ್ತು ಬೇಸಾಯವು ಸಹ ಆರ್ಯರ ಮುಖ್ಯ ಉದ್ಯೋಗವಾಗಿತ್ರಿ. ಎಲ್ಲಿ? ಪೂರ್ವ ವೇದಗಳ ಕಾಲದಲ್ಲಿ ಪಶುಪಾಲನೆ ಮತ್ತು ಬೇಸಾಯವು ಸಹ ಆರ್ಯರ ಮುಖ್ಯ ಉದ್ಯೋಗವಾಗಿತ್ತು. ಹಲವು
ಬಗೆಯ ಧಾನ್ಯಗಳನ್ನು ಅವರು ಬೆಳೀತಾ ಇದ್ರು. ಅಷ್ಟೇ ಅಲ್ಲದ ಕಬ್ಬಿಣ ಮುಂತಾದ ಲೋಹಗಳ ಉಪಯೋಗವನ್ನು ಸಹ ಅರಿತಿದ್ರು. ಎಲ್ಲಿಪ್ಪ ಅಂದ್ರೆ ರೀ, ಅದು ಪೂರ್ವ ವೇದಗಳ ಕಾಲದಲ್ಲಿ ಪಶುಪಾಲನೆ, ಬೇಸಾಯ ಆರ್ಯರ ಮುಖ್ಯ ಉದ್ಯೋಗವಾಗಿತ್ತು. ಹಲವು ಬಗೆಯ ಧಾನ್ಯಗಳನ್ನು ಅವರು ಬೆಳೀತಾ ಇದ್ರು. ಕಬ್ಬಿಣ ಮತ್ತು ಮುಂತಾದ ಲೋಹಗಳ ಉಪಯೋಗವನ್ನು ಅರಿತಿದ್ರು. ಹತ್ತಿ ಮತ್ತು ಉಣ್ಣೆ ನೇಯುವರು. ಆನಂತರ ಬಡಗಿಗಳು, ಕಂಬಾರರು ಮತ್ತು ಕುಂಬಾರರು ಸಹ ಇಲ್ಲಿ ಇದ್ದಾರೆ ನೋಡ್ರಿ. ಎಲ್ಲಿ? ಪೂರ್ವ ವೇದಗಳ ಕಾಲದಲ್ಲಿ. ವೃತ್ತಿಗಳಲ್ಲಿ ಕೃಷಿಯಾಗಲಿ, ವೈದಿಕ ಆಗಲಿ ಮತ್ತು ಪುರೋಹಿತ ವೃತ್ತಿಗಳಾಗಲಿ ಬಹಳಷ್ಟು ಮುಖ್ಯವಾದವು. ಆದರೆ ಯಾರೇ ಆಗಲಿ ಯಾವ ವೃತ್ತಿಯನ್ನಾದರೂ ಮಾಡಬಹುದಿತ್ತು, ಅದು ಪೂರ್ವ ವೈದಿಕ ಕಾಲದಲ್ಲಿ. ಹಾಗಾದರೆ ಹಸುಗಳನ್ನು ಸಂಪತ್ತೆಂದು ಪರಿಗಣಿಸುತ್ತಿದ್ದರು. ಅವುಗಳಿಗಾಗಿ ಯುದ್ಧಗಳನ್ನು ಸಹ ಅವರೇನು ಮಾಡಿಸ್ತಾ ಇದ್ರು, ನಡೀತಾ ಇದ್ರು ಅಂತೇಳಿ ನೋಡ್ತಾ ಇದ್ದೀವಿ. ಪೂರ್ವ ವೇದಗಳ ಕಾಲದಲ್ಲಿ ನಾವೇನು ನೋಡ್ತಾ ಇದ್ವಪ್ಪ ಅಂದ್ರೆ ಹಸುಗಳನ್ನು ಸಂಪತ್ತು ಅಂತೇಳಿ ಕರಿತಾ ಇದ್ರು ಅಂತಕ್ಕಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಇನ್ನು ಈ ಒಂದು ಪೂರ್ವ ವೇದಗಳ ಕಾಲದಲ್ಲಿ ಜನಜೀವನ, ಅದರಲ್ಲಿ ರಾಜಕೀಯ ಜೀವನ ಹೆಂಗಿತ್ತು ಅಂದಾಗ ನೋಡಿ, ರಾಜಕೀಯ ಜೀವನ ಆರ್ಯರ ಬಣದ ಮುಖ್ಯಸ್ಥನನ್ನು ಏನಂತ ಕರಿತಾ ಇದ್ರು, ರಾಜನ್ ಎಂದು ಕರಿತಾ ಇದ್ರು. ಆರ್ಯರ ಬಣದ ಮುಖ್ಯಸ್ಥನನ್ನು ಏನಂತ ಕರಿತಾ ಇದ್ರಿ, ರಾಜನ ಅಂತೇಳಿ ಕರಿತಾ ಇದ್ರ ನೋಡ್ರಿ. ಏನಂತ ಕರಿತಾ ಇದ್ರು, ರಾಜನ ಅಂತೇಳಿ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಕರಿತಾ ಇದ್ರಂತ. ಅಷ್ಟು ಪ್ರಾಮುಖ್ಯತೆ ಅವನು ಇತ್ತು. ಹಾಗಾದರೆ ರಾಜ್ಯನ ಏನಾಗಿರಲಿಲ್ಲ, ಸರ್ವಾಧಿಕಾರಿ ಆಗಿರಲಿಲ್ಲ, ಹೌದಲ್ರಿ? ಹಾಗಾದರೆ ಆ ರಾಜ್ಯತ್ವವು ಸಹ ವಂಶ ಪಾರಂಪರ್ಯವೂ ಆಗಿರಲಿಲ್ಲ ನೋಡ್ರಿ. ಎಲ್ಲ ನಾನಾ ಶ್ರೇಷ್ಠ ಅಂತ ಆಗಿರಲಿಲ್ಲ, ಅದು ವಂಶ ಪಾರಂಪರ್ಯವೂ ಸಹ ಆಗಿರಲಿಲ್ಲ. ಯಾವ ಕಾಲದಲ್ಲಿಪ್ಪ ಅಂದ್ರೆ ಅದು ಒಂದು ಪೂರ್ವ ವೇದಗಳ ಕಾಲದಲ್ಲಿ. ಇಲ್ಲಿ ನಾವು ಸಭಾ ಮತ್ತು ಸಮಿತಿ ಮತ್ತು ವಿಧಾತಗಳೆಂಬ ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದವು. ಸಭಾ, ಸಮಿತಿ ಮತ್ತು ವಿಧಾತಗಳೆಂಬ ರಾಜಕೀಯ ಸಂಸ್ಥೆಗಳು ಈ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದವು. ರಾಜ್ಯನು ಹಿರಿಯರ ಸಲಹೆಗಳನ್ನು ಪಡೆದು ತೀರ್ಮಾನ ಕೊಡ್ತಕ್ಕಂತಹ ನ್ಯಾಯಾಧೀಶನಾಗಿದ್ದ. ಇನ್ನು ಯುದ್ಧದಲ್ಲಿ ನಾವು ನೋಡುವಾಗ, ಯುದ್ಧದಲ್ಲಿ ಹೋರಾಡುವುದು ಜನರ ಜೀವ ಮತ್ತು ಸ್ವತ್ತು, ಧನ ಕರಗಳ ರಕ್ಷಣೆ ಹಾಗೂ ಜನರ ಕಲ್ಯಾಣ ರಾಜ್ಯನ ಕರ್ತವ್ಯವಾಗಿತ್ತು ಅಂತೇಳಿ ನೋಡ್ತಾ ಇದ್ದೀವಿ. ಏನಾಗಿತ್ತು ಇಲ್ಲಿ? ಸಭಾ, ಸಮಿತಿ ಮತ್ತು ವಿಧಾತಗಳೆಂಬ ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದವು. ರಾಜ್ಯನು ಹಿರಿಯರ ಸಲಹೆಗಳನ್ನು ಪಡೆದು ತೀರ್ಮಾನ ಕೊಡುವ ನ್ಯಾಯಾಧೀಶನಾಗಿದ್ದ, ಹೌದಲ್ರಿ? ಅದೇ ರೀತಿಯಾಗಿ ಯುದ್ಧದಲ್ಲಿ ಹೋರಾಡುವುದು ಜನರ ಒಂದು ಜೀವ, ಸ್ವತ್ತು ಮತ್ತು ಧನ ಕರಗಳ ರಕ್ಷಣೆ ಹಾಗೂ ಜನ ಕಲ್ಯಾಣ ರಾಜ್ಯನ ಕರ್ತವ್ಯಗಳಾಗಿದ್ದವು ಅಂತೇಳಿ ನೋಡ್ತಾ ಇದ್ದೇವೆ. ಇನ್ನು ಪೂರ್ವ ವೇದಗಳ ಕಾಲದ ಧಾರ್ಮಿಕ ಜೀವನವನ್ನು ನೋಡುವಾಗ, ಧಾರ್ಮಿಕ ಜೀವನ ಹೇಗಿತ್ತು ನೋಡ್ರಿ. ಆರ್ಯರು ಇಂದ್ರನನ್ನ, ಸೂರ್ಯನನ್ನ, ಸೋಮನನ, ವರುಣ, ಮಿತ್ರ, ಯಮ, ಅನಂತರ ಅಶ್ವಿನಿ ಮುಂತಾದ ದೇವತೆಗಳನ್ನು ಏನು ಮಾಡ್ತಾಯಿದ್ರು, ಆರಾಧಿಸ್ತಾ ಇದ್ರು. ಆರ್ಯರು ದೇವತಾರಾಧನೆಯನ್ನು ಯಜ್ಞದ ಮೂಲಕ ಮಾಡುತ್ತಿದ್ದರ್ರಿ. ಏನು ಮಾಡ್ತಾಯಿದ್ರು? ಆರ್ಯರು ದೇವತಾರಾಧನೆಯನ್ನು ಯಾವುದರ ಮೂಲಕ? ಯಜ್ಞದ ಮೂಲಕ ಮಾಡ್ತಾಯಿದ್ರು. ಸತ್ಯವು ಒಂದೇ ಆಗಿದೆ ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ. ಸತ್ಯ ಏನಾಗಿದೆ? ಒಂದೇ ಆಗಿದೆ ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ. ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ ಈ ವೇದಗಳೊಳಗಿನ ಸಂದೇಶಗಳಾಗಿವೆ ಅಂತೇಳಿ ನೋಡ್ತಾ ಇದ್ದೀವಿ ನೋಡ್ರಿ. ಈ ರೀತಿಯಾಗಿ ಏನು ಮಾಡ್ಬೋದ್ರಿ, ಪ್ರಶ್ನೆಗಳನ್ನ ಕೇಳ್ತಕ್ಕಂತಹ ಸಾಧ್ಯತೆಗಳು ಬಹಳಷ್ಟು ಇರ್ತವೆ. ಹಾಗಾದ್ರೆ ನೆಕ್ಸ್ಟ್ ನಾವು ಏನು ನೋಡ್ತಾ ಇದ್ದೀವಿ ಅಂದ್ರೆ ಉತ್ತರ ವೈದಿಕ ಕಾಲ ಅಥವಾ ಉತ್ತರ ವೇದಗಳ ಕಾಲ ಅಂತೇಳಿ ನಾವು ನೋಡ್ತಾ ಇದ್ದೀವಿ ಏನ್ರಿ. ಹಾಗಾದರೆ ಈ ಉತ್ತರ ವೇದಗಳ ಕಾಲದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಜೀವನ ವ್ಯವಸ್ಥೆ ಇತ್ತು? ಈಗ ನಾವು ಪೂರ್ವ ವೇದಗಳ ಕಾಲ ನೋಡಿದ್ವಿ. ಇನ್ನು ಉತ್ತರ ವೇದಗಳ ಕಾಲದಲ್ಲಿ ನೋಡುವಾಗ ಶತಮಾನಗಳು ಉರುಳಿದಂತೆ ಈ ಸಪ್ತ ಸಿಂಧು ಪ್ರದೇಶದಲ್ಲಿ ಜನಸಂಖ್ಯೆ ಹೆಚ್ಚೈತೆ, ಹೌದಲ್ರಿ? ನೋಡ್ರಿ, ಹಾಗೆ ಕಾಲ ಕಳೆದ ಹಾಗೆ ಜನಸಂಖ್ಯೆ ಹೆಚ್ಚಾಯಿತು. ಅದು ಸಿಂಧು ನದಿಯ ತಟದಲ್ಲಿ. ಜೀವನ ಕ್ರಮದಲ್ಲಿ ಬದಲಾವಣೆಗಳಾದವು. ವೇದ ಕಾಲದ ಜನರು ಹಂತ ಹಂತವಾಗಿ ಗಂಗಾ ನದಿ, ಯಮುನಾ ನದಿಗೆ
ಬಯಲಿಗೆ ವಲಸೆ ಹೋಗಕ್ಕೆ ಪ್ರಾರಂಭ ಮಾಡಿದರು. ಕೆಲವರು ವಿಂಧ್ಯ ಪರ್ವತ ಶ್ರೇಣಿಗಳನ್ನು ದಾಟಿ ದಕ್ಷಿಣಕ್ಕೆ ಸಹ ಹೋದರು ಅಂತೇಳಿ ನೋಡ್ತಾ ಇದ್ದೀವಿ. ನೋಡ್ರಿ, ಮೊದಲಕ ಪೂರ್ವ ವೇದಗಳ ಕಾಲದಲ್ಲಿ ಇದ್ದಿರತಕ್ಕಂಥ ಜೀವನ ವ್ಯವಸ್ಥೆ ಉತ್ತರ ವೇದಗಳ ಕಾಲದಲ್ಲಿ ಇರಲಿಲ್ಲ. ಅಲ್ಲಿ ಬದಲಾವಣೆ ಆಯ್ತು ರೀ. ಕಾಲ ಕಳೆದ ಹಾಗೆ ಏನಾಯ್ತಪ್ಪ ಅಂದ್ರೆ ಜನಸಂಖ್ಯೆ ಹೆಚ್ಚಾಯಿತು. ಅದು ಸಪ್ತ ಸಿಂಧು ಪ್ರದೇಶದಲ್ಲಿ ಜೀವನ ಕ್ರಮದಲ್ಲಿ ಬದಲಾವಣೆ ಆಯಿತು. ಹಾಗಾದರೆ ವೇದ ಕಾಲದ ಜನರು ಹಂತ ಹಂತವಾಗಿ ತಾವು ಬೇರೆ ಬೇರೆ ಪ್ರದೇಶಗಳಿಗೆ ವಲಸೆ ಹೋಗಲಿಕ್ಕೆ ಪ್ರಾರಂಭಿಸಿದರು. ಅಂದರೆ ಗಂಗಾ ನದಿ, ಯಮುನಾ ನದಿ, ಅದೇ ರೀತಿಯಾಗಿ ಕೆಲವು ವಿಂಧ್ಯ ಪರ್ವತ ಶ್ರೇಣಿಗಳನ್ನು ದಾಟಿ ದಕ್ಷಿಣ ಒಂದು ಭಾಗಕ್ಕೆ ಜನರು ವಲಸೆ ಹೋದರು ಅಂತೇಳಿ ನೋಡ್ತೀವಿ. ಹಾಗಾದ್ರೆ ಈ ಕಾಲದಲ್ಲಿ ರಾಜಕೀಯ ಬದಲಾವಣೆಗಳು ಹೆಂಗಾಗಿತ್ತು? ಅಲ್ಲಿ ರಾಜಕೀಯ ಬದಲಾವಣೆಗಳು ಏನಿದಪ್ಪ ಅಂದ್ರೆ ಸಭಾ ಸಮಿತಿ ಅಂತಕ್ಕಂಥದ್ದು ಇದ್ದವು. ಹಾಗಾದ್ರೆ ಇಲ್ಲಿ ಆ ವೇದಗಳ ಕಾಲದ ಅಲ್ಲಿ ರಾಜ್ಯ ಬಲಿಷ್ಠನಾಗಿದ್ರು. ಅಲ್ಲಿಯೂ ರಾಜ್ಯ ಇದ್ದ, ಆದರೆ ಸರ್ವಾಧಿಕಾರಿಯಾಗಿರಲಿಲ್ಲ. ಅದೇ ರೀತಿಯಾಗಿ ಅದು ವಂಶ ಪಾರಂಪರ್ಯವಾಗಿರಲಿಲ್ಲ. ಆದರೆ ಇಲ್ಲಿ ನೋಡೋಣ, ವಿಧಾತ ಸಂಪೂರ್ಣವಾಗಿ ಕಣ್ಮರೆಯಾಯಿತು. ಸಭಾ ಸಮಿತಿ ವಿಧಾತ ಎಂಬುವ ಪೂರ್ವ ವೇದಗಳ ಕಾಲದಲ್ಲಿ ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ವಿಧಾತ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕಣ್ಮರೆಯಾಯಿತು. ಸಭಾ ಮತ್ತು ಸಮಿತಿಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡು ಯಾಲ್ರಿ ಉತ್ತರ ವೇದಗಳ ಕಾಲದಲ್ಲಿ ರಾಜ್ಯನು ತನ್ನ ರಾಜ್ಯದ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳಲು ಆರಂಭಿಸಿದನು. ನೋಡ್ರಿ, ಅಲ್ಲಿ ಸರ್ವಾಧಿಕಾರಿಯಾಗಿರಲಿಲ್ಲ, ಎಲ್ಲರಿಗೂ ಉನ್ನತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಆದರೆ ಈ ಉತ್ತರ ವೇದಗಳ ಕಾಲದಲ್ಲಿ ಏನಾಗಿತ್ತಪ್ಪ ಅಂದ್ರೆ ತನ್ನ ರಾಜ್ಯದ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳಲಿಕ್ಕೆ ಪ್ರಾರಂಭಿಸಿದ. ಇಲ್ಲಿ ರಾಜ್ಯ ವಂಶವು ಅಂದ್ರೆ ರಾಜ್ಯತ್ವ ವಂಶ ಪಾರಂಪರ್ಯ ಆಗಿತ್ರಿ. ಅಲ್ಲಿ ಪೂರ್ವ ವೇದ ಕಾಲದಲ್ಲಿ ವಂಶ ಪಾರಂಪರ್ಯ ಆಗಿರಲಿಲ್ಲ. ಇಲ್ಲಿ ಆ ರಾಜ್ಯತ್ವವು ವಂಶ ಪಾರಂಪರ್ಯವಾಗಿತ್ತು. ರಾಜ್ಯನು ರಾಜ್ಯ ವಿಸ್ತರಣೆಗಾಗಿ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದ. ರಾಜಸೂಯೆ ಮೊದಲಾದ ಯಾಗಗಳನ್ನು ಸಹ ಮಾಡಲಾರಂಭಿಸಿದನು ಅಂತೇಳಿ ನೋಡ್ತಾ ಇದ್ದೀವಿ. ರಾಜ್ಯದ ವಿಸ್ತರಣೆಗಾಗಿ ರಾಜ್ಯತ್ವವು ವಂಶ ಪಾರಂಪರ್ಯ ಆಗಿತ್ತು. ಇನ್ನು ನಾವು ಉತ್ತರ ವೇದಗಳ ಕಾಲದಲ್ಲಿ ಸಾಮಾಜಿಕ ಬದಲಾವಣೆ ನೋಡ್ತಾ ಇದ್ದೀವಿ. ಉತ್ತರ ವೇದಗಳ ಕಾಲದಲ್ಲಿ ಗೋತ್ರ ಪದ್ಧತಿ ಆರಂಭವಾಯಿತು ಅಂತೇಳಿ ನೋಡ್ತಾ ಇದ್ದೀವಿ. ನೋಡ್ರಿ ನಾವ ಹಾಗಾದ್ರೆ ಏನ್ರಿ ಇಲ್ಲಿ ಏನೇನು ಬದಲಾವಣೆ ಆಯಿತು? ಮೊದಲನೇದಾಗಿ ಇಲ್ಲಿ ನಾವು ಮನುಷ್ಯನ ಜೀವಿತವನ್ನು 4 ವ್ಯವಸ್ಥೆಯನ್ನಾಗಿ ಆರಂಭಿಸಿದರು. ಮೊದಲನೇದಾಗಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ 4 ಆಶ್ರಮಗಳು, ಅಂದರೆ ಚಾತುರ ಆಶ್ರಮ ಅಂತೇಳಿ ಈ ವ್ಯವಸ್ಥೆ ಈ ಕಾಲದಲ್ಲಿ ಆರಂಭವಾಯಿತು. ಸ್ತ್ರೀಯರ ಸ್ಥಾನಮಾನದಲ್ಲಿ ಭಾರಿ ಕುಸಿತ ಉಂಟಾಯಿತು. ನೋಡ್ರಿ, ಇಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಅಂತಕ್ಕಂತಹ 4 ವ್ಯವಸ್ಥೆ ಆರಂಭವಾಗಿದೆ ಉತ್ತರ ವೇದಗಳ ಕಾಲದಲ್ಲಿ ಅಂತೇಳಿ ನೋಡ್ತಾ ಇದ್ದೀವಿ. ಆ ನಂತರ ಸ್ತ್ರೀಯರ ಸ್ಥಾನಮಾನದಲ್ಲಿ ಭಾರಿ ಕುಸಿತ ಉಂಟಾದದೆ ಉತ್ತರ ವೇದಗಳ ಕಾಲದಲ್ಲಿ ನೋಡ್ತಾ ಇದ್ದೀವಿ. ಸ್ತ್ರೀಯರು ಆ ಶಿಕ್ಷಣದಿಂದ ವಂಚಿತರಾದರ್ರಿ, ರಾಜಕೀಯ ವ್ಯವಸ್ಥೆಗಳಿಂದ ಅಂದ್ರೆ ಸಂಸ್ಥೆಗಳಿಂದ ದೂರ ಆದರ್ರಿ. ಅದರ ಜೊತೆಗೆ ಪೂರ್ವ ವೇದಗಳ ಕಾಲಗಳಿಗಿಂತ ಉತ್ತರ ವೇದಗಳ ಕಾಲದಲ್ಲಿ ಹಲವು ಬದಲಾವಣೆ ಆಗ್ತಾವೆ. ನೋಡ್ರಿ, ಏನಾಯ್ತು ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ವರ್ಣ ವ್ಯವಸ್ಥೆ ಸಮಾಜದಲ್ಲಿ ತಲೆ ಎತ್ತಿತ್ತು. ನೋಡ್ರಿ, ಯಾವಾಗ ಉತ್ತರ ವೇದಗಳ ಕಾಲದಲ್ಲಿ ಬದಲಾವಣೆಗಳಾದವು, ರಾಜ್ಯನು ರಾಜ್ಯ ವಿಸ್ತರಣೆ ಮಾಡುವ ಕಾರ್ಯದಲ್ಲಿ ತೊಡಗಿದ್ದನು. ಅಷ್ಟೇ ಅಲ್ಲದೆ ಆ ರಾಜ್ಯತ್ವ ವಂಶ ಪಾರಂಪರ್ಯವಾಗಲಿಕ್ಕೆ ಪ್ರಾರಂಭವಾಯಿತು. ಅದಕ್ಕೆ ಅಡ್ಡಿ ಮಾಡುವುದವರನ್ನ ಯುದ್ಧ ಮಾಡುವುದರ ಮೂಲಕ ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡುವ ಸಲುವಾಗಿ ಅಶ್ವಮೇಧ ಯಾಗ, ರಾಜ್ಯಶ್ವಯ ಯಾಗ ಅಂತಕ್ಕಂಥದ್ದನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸತ್ವ ಅಂತಕ್ಕಂತಹ 4 ಆಶ್ರಮ ವ್ಯವಸ್ಥೆ ಪ್ರಾರಂಭವಾಯಿತು. ಅದೇ ರೀತಿಯಾಗಿ ಸ್ತ್ರೀಯರ ಸ್ಥಾನಮಾನದಲ್ಲಿ ಭಾರಿ ಕುಸಿತ ಉಂಟಾಯಿತು. ಯಾಕಪ್ಪ ಅಂದ್ರೆ ಶಿಕ್ಷಣದಿಂದ ವಂಚಿತರಾದರು. ಅಷ್ಟೇ ಅಲ್ಲದ ರಾಜಕೀಯ ಸಂಸ್ಥೆಗಳಿಂದ ಸಹ ದೂರವಾದರು. ಅದರ ಜೊತೆಗೆ ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣ ವ್ಯವಸ್ಥೆ ಆರಂಭವಾದರೆ ಉತ್ತರ ವೇದಗಳ ಕಾಲದಲ್ಲಿ ಅಂತ ನೋಡ್ತಾ ಇದ್ದೀವಿ. ಸತಿ ಸಹಗಮನ ಪದ್ಧತಿ ಆರಂಭ ಆಯಿತು ನೋಡ್ರಿ. ಇಲ್ಲಿ ಬಾಲ್ಯ ವಿವಾಹ ಪದ್ಧತಿಗಳು ಆರಂಭವಾಯಿತು ನೋಡ್ರಿ. ಅಷ್ಟೇ ಅಲ್ಲದ
ರಾಜ್ಯಶಾಹಿ ಅಂದರೆ ರಾಜ್ಯರಿಗೆ ಉನ್ನತ ವರ್ಗದಲ್ಲಿ ಬಹುಪತ್ನಿತ್ವವನ್ನು ಸಹ ಏನಾದ್ರಿ ರೂಢಿಯಲ್ಲಿತ್ತು ಅಂತೇಳಿ ನೋಡ್ತಾ ಇದ್ದೀವಿ. ಇಂಥ ವ್ಯವಸ್ಥೆಯನ್ನು ನಾವು ಉತ್ತರ ವೇದಗಳ ಕಾಲದಲ್ಲಿ ನೋಡ್ತಾ ಇದ್ದೀವಿ ನೋಡ್ರಿ. ಬ್ರಹ್ಮಚರ್ಯ, ಗೃಹಸ್ಥ, ಹೌದಲ್ರಿ, ಬ್ರಹ್ಮಚರ್ಯ ಮತ್ತು ಗೃಹಸ್ಥ, ಅದೇ ರೀತಿಯಾಗಿ ವಾನಪ್ರಸ್ಥ, ಸನ್ಯಾಸ ಅಂತೇಳಿ ನಾವು 4 ಏನು ನೋಡ್ತಪ್ಪ ಅಂದ್ರೆ ವರ್ಣಗಳನ್ನ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಕಾಲದಲ್ಲಿ ಧಾರ್ಮಿಕ ಜೀವನ ಯಾವ ರೀತಿಯಾಗಿತ್ತು ಅಂದ್ರೆ ನೋಡ್ರಿ, ಧಾರ್ಮಿಕ ಆಚರಣೆಗಳು ಸಂಕೀರ್ಣವು ಕಠಿಣವೂ ಆಗಿ ಏನಾದಪ್ಪ ಅಂದ್ರೆ ಬದಲಾದವು. ಇಲ್ಲಿ ಮಹಾಕಾವ್ಯಗಳನ್ನ ನೋಡ್ತಾ ಇದ್ದೀವಿ ರೀ. ಭಾರತೀಯರಲ್ಲಿ ಅತ್ಯಂತ ಜನಪ್ರಿಯವಾದ 2 ಮಹಾಕಾವ್ಯಗಳು ಉಂಟು. ಅದು ಒಂದು ಯಾವಪ್ಪ ಅಂದ್ರೆ ವಾಲ್ಮೀಕಿಯಿಂದ ರಚನೆ ಆಗಿರ್ತಕ್ಕಂಥ ರಾಮಾಯಣ, ವ್ಯಾಸರಿಂದ ರಚನೆ ಆಗಿರ್ತಕ್ಕಂಥ ಮಹಾಭಾರತ. ಈ ಮಹಾಕಾವ್ಯಗಳು ಸಾವಿರಾರು ವರ್ಷಗಳ ಕಾಲ ಭಾರತೀಯ ಜನಜೀವನ, ಸಾಹಿತ್ಯ ಮತ್ತು ಕಲೆಗಳನ್ನು ರೂಪಿಸಿವೆ ಅಂತೇಳಿ ನೋಡ್ತಾ ಇದ್ದೀವಿ. ಇನ್ನು ಈ ಅಭ್ಯಾಸಗಳನ್ನು ನೋಡುವಾಗ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನೋಡಿ, ವೇದ ಎಂದರೆ ಏನು? ವೇದ ಎಂದರೆ ಏನಪ್ಪ ಅಂದ್ರೆ ಜ್ಞಾನ ಎಂಬ ಅರ್ಥವನ್ನು ಕೊಡುತ್ತದೆ ಅಂತಕ್ಕಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ. ವೇದ ಅಂದರೆ ಏನ್ರಿ? ಜ್ಞಾನ ಎಂಬ ಅರ್ಥವನ್ನು ಕೊಡುವಂಥದ್ದೇ ಅದೇನಾಗಿದೆಪ್ಪ ಅಂದ್ರೆ ವೇದ ಆಗಿದೆ ಅಂತಕ್ಕಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಆನಂತರ ವೇದಗಳು ಸಂಸ್ಕೃತ ಭಾಷೆಯಲ್ಲಿವೆ ಅಂತಕ್ಕಂಥದ್ದು ಸಹ ನಾವು ನೋಡ್ತಾ ಇದ್ದೀವಿ. ಆನಂತರ ಆರ್ಯರ ಬಣದ ಮುಖ್ಯಸ್ಥರನ್ನು ಏನಂತ ಕರಿತಾ ಇದ್ರಪ್ಪ ಅಂದ್ರೆ ರೀ, ಏನು ಕರಿತಾ ಇದ್ರು? ರಾಜನ್ ಅಂತೇಳಿ ಕರಿತಾ ಇದ್ರು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದಾಗ 4 ವೇದಗಳು ಯಾವಪ್ಪ ಅಂದ್ರೆ ರೀ, ಒಂದು ಋಗ್ವೇದ, ಒಂದು ಯಜುರ್ವೇದ, ಒಂದು ಸಾಮವೇದ, ಒಂದು ಅಥರ್ವವೇದ ಅಂತೇಳಿ ನೋಡ್ತಾ ಇದ್ದೀವಿ. 4 ವರ್ಣಗಳು ಯಾವುದು ಅಂದಾಗ ಅವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ವೇದ ಕಾಲದ 2 ಶ್ರೇಷ್ಠ ಮಹಿಳಾ ವಿದ್ವಾನ್ಮಣಿಗಳು ಯಾರು ಅಂದಾಗ ರೂಪ, ಮುದ್ರ, ವಿಶ್ವವರ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಹೌದಲ್ರಿ? ಅದೇ ರೀತಿಯಾಗಿ ಭಾರತದ ಪ್ರಾಚೀನ ಮಹಾಕಾವ್ಯಗಳು ಯಾರಪ್ಪ ಅಂದ್ರೆ ರೀ, ಯಾವ್ಯಾವ್ರಿ? ಅವನು ಬರೆದವ್ರು ಯಾರು ಅಂದಾಗ ನೋಡ್ರಿ, ವ್ಯಾಸರಾಯರ ಒಂದು ಮಹಾಭಾರತ, ವಾಲ್ಮೀಕಿಯ ರಾಮಾಯಣ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಪೂರ್ವ ವೇದಗಳ ಕಾಲದ ಸಮಾಜಕ್ಕೂ ಉತ್ತರ ವೇದ ಕಾಲದ ಸಮಾಜಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದಾಗ ಗೊತ್ತಿದೆ. ಪೂರ್ವ ವೇದಗಳ ಕಾಲದಲ್ಲಿ ಎಲ್ಲರಿಗೆ ಸಮಾನವಾಗಿರ್ತಕ್ಕಂಥ ಸ್ಥಾನಮಾನವಿತ್ತು. ರಾಜ್ಯ ಏನಾಗಿತ್ತಪ್ಪ ಅಂದ್ರೆ ರೀ, ಸರ್ವಾಧಿಕಾರಿ ಆಗಿರಲಿಲ್ಲ, ವಂಶ ಪಾರಂಪರ್ಯ ಆಗಿರಲಿಲ್ಲ, ಸ್ತ್ರೀಯರಿಗೆ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನ ಇತ್ತು. ಅದಕ್ಕೆ ಹಲವು ಸ್ತ್ರೀಯರು ಏನು ಮಾಡಿದ್ರಪ್ಪ ಅಂದ್ರೆ ಅದರಲ್ಲಿ ಏನು ಮಾಡಿದಾರ? ವೇದಗಳ ಅಧ್ಯಯನವನ್ನು ಮಾಡಿದರು, ವಿದ್ವಾನ್ಮಣಿಗಳಾಗಿದ್ದರು. ಲೋಪ, ವಿಶ್ವವರ, ಇಂದ್ರಾಣಿ, ಅಫಲ ಅಂತಕ್ಕಂತಹ ಮಹಿಳೆಯರು ಸಹ ಇದ್ದರು ಅಂತೇಳಿ ನೋಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಸಾಮಾಜಿಕ ವ್ಯವಸ್ಥೆ, ಅದು ಕುಟುಂಬ ವ್ಯವಸ್ಥೆ ಏನಾಗಿತ್ತಪ್ಪ ಅಂದ್ರೆ ರೀ, ಅವಿಭಕ್ತ ಕುಟುಂಬದಿಂದ ಕೂಡಿತ್ತು. ಆ ಕಾಲದ ಮುಖ್ಯಸ್ಥನನ್ನು ರಾಜ್ಯನ ಅಂತ ಕರಿತಾ ಇದ್ರು. ಆದರೆ ಉತ್ತರ ವೇದಗಳ ಕಾಲದ ಸಮಾಜವನ್ನು ನೋಡುವಾಗ ನೋಡ್ರಿ, ಪೂರ್ವ ವೇದ ಕಾಲದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸತಿ ಸಹಗಮನ ಪದ್ಧತಿ, ಅನಂತರ ಬಾಲ್ಯ ವಿವಾಹ ಪದ್ಧತಿ ಅಂತಕ್ಕಂಥದ್ದು ಇದಿರಲಿಲ್ಲ. ಇನ್ನು ಉತ್ತರ ವೇದಗಳ ಕಾಲದಲ್ಲಿ ನೋಡುವಾಗ ಇಲ್ಲಿ ವರ್ಣಗಳ ವ್ಯವಸ್ಥೆ ಉಂಟಾಯಿತು. ನೋಡ್ರಿ, ಅದೇ ರೀತಿಯಾಗಿ ವೇದಗಳು ನೋಡ್ರಿ, ನಾವು ನೋಡುವಾಗ ವೇದಗಳಲ್ಲಿ ವರ್ಣ ವ್ಯವಸ್ಥೆ, 4 ನೋಡ್ರಿ, ಚಾತುರ್ವರ್ಣಗಳು ಏನಾದಪ್ಪ ಅಂದ್ರೆ ರೀ ಪ್ರಾರಂಭವಾದವು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದೇ ರೀತಿಯಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇಲ್ಲಾದರೂ ಅಲ್ಲಿ ಏನಾಗಿತ್ತು ಅಂದ್ರೆ ಬ್ರಹ್ಮಚರ್ಯ, ಗೃಹಸ್ಥ, ಹೌದಲ್ರಿ, ವಾನಪ್ರಸ್ಥ, ಸನ್ಯಾಸತ್ವ ಅಂತಕ್ಕಂಥದ್ದು ಸಹ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಉತ್ತರ ವೇದಗಳ ಕಾಲದಲ್ಲಿ ಸ್ತ್ರೀಯರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಥಾನಮಾನಗಳು ಇದ್ದಿರಲಿಲ್ಲ. ಅದೇ ರೀತಿಯಾಗಿ ಶಿಕ್ಷಣದಲ್ಲಿ ಸಹ ಕುಂಠಿತಗೊಂಡಿತ್ತು. ಅದರ ಜೊತೆಗೆ ಏನಾಗಿತ್ತಪ್ಪ ಅಂದರೆ ಅವರಿಗೆ ಯಾವುದೇ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸ್ತಕ್ಕಂಥ, ಅದರಲ್ಲಿ ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಭಾಗವಹಿಸಕ್ಕೆ ದೂರ ಉಳಿತ್ರಿ. ರಾಜಕೀಯ ಕ್ಷೇತ್ರದಲ್ಲಿ ಸಹ ಅವರು ಯಾವುದೇ ರೀತಿಯಾಗಿ ಭಾಗವಹಿಸಕ್ಕೆ ಅವಕಾಶ ಇರಲಿಲ್ಲ ಅಂತೇಳಿ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ನಾವು ನೋಡುವಾಗ ಈ ಉತ್ತರ ವೇದಗಳ ಕಾಲದಲ್ಲಿ ರಾಜ್ಯತ್ವವು ಏನಾಗಿತ್ತಪ್ಪ ಅಂದರೆ ಸರ್ವಾಧಿಕಾರದಿಂದ ಕೂಡಿತ್ತು. ಅದರ ಜೊತೆಗೆ ವಂಶ ಪಾರಂಪರ್ಯದಿಂದ ಕೂಡಿತ್ತು. ತನ್ನ ಒಂದು ರಾಜ್ಯದ ವಿಸ್ತರಣೆಗಾಗಿ ರಾಜ್ಯ
ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ರಾಜ್ಯವನ್ನು ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಅಶ್ವಮೇಧ ಯಾಗ ಮತ್ತು ಏನು ಮಾಡ್ತಪ್ಪ ಅಂದ್ರೆ ರಾಜ್ಯಶ್ರೀ ಅಂತಕ್ಕಂಥ ಯಾಗಗಳನ್ನು ಮಾಡೋದ್ರ ಮೂಲಕ ತನ್ನ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾ ಇದ್ದ ಅಂತೇಳಿ ನೋಡ್ತಾ ಇದ್ದೇವೆ. ಹೀಗೆ ಪೂರ್ವ ವೇದಕಾಲದ ಸಮಾಜಕ್ಕೂ ಆನಂತರ ಉತ್ತರ ವೇದಗಳ ಕಾಲದ ಸಮಾಜಕ್ಕೂ ಬಹಳಷ್ಟು ವ್ಯತ್ಯಾಸ ಇತ್ತು ಅಂತಕ್ಕಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಈ ಪಾಠದ ವಿವರಣೆಯನ್ನು ನೋಡಿದ್ದೀವಿ. ಹಾಗಾದರೆ ನನ್ನ ಪ್ರೀತಿಯ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಾನು ತಿಳಿಸುವುದೇನೆಂದರೆ, ಎಲ್ಲ ತರಗತಿ 6ನೇ ತರಗತಿಯಿಂದ ಹಿಡಿದು 12ನೇ ತರಗತಿವರೆಗೆ ನಿಮಗೇನು ಮಾಡ್ತಂತ ಅಂದ್ರೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಎಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಾನು ತಿಳಿಸುತ್ತೇನೆ. ಹಾಗಾದರೆ ತಾವೆಲ್ಲರೂ ಈ ನಮ್ಮ ಒಂದು ಸ್ಪರ್ಧಾ ಯೂಟ್ಯೂಬ್ ಕ್ಲಾಸನ್ನು ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಈ ವಿಡಿಯೋನ ಶೇರ್ ಮಾಡಿ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೆ ಈ 6ನೇ ತರಗತಿಯ 5ನೇ ಅಧ್ಯಾಯವನ್ನು ನಾವು ಮತ್ತೆ ಅಧ್ಯಯನ ಮಾಡೋಣ. ಅಲ್ಲಿವರೆಗೆ ತಮಗೆ ಧನ್ಯವಾದಗಳು.